ಪ್ರಿಯ ಸ್ನೇಹಿತರೆ, ವೆಲ್ಕಮ್. ಇಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ. ಮೈಸೂರು ದಸರಾ ಹಿಂದೂಗಳದಲ್ಲೇ ಬೇರೆ ಯಾರ್ದು? ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮರು ಅವರವರ ಹಬ್ಬಗಳು ಮತ್ತು ಅವರವರ ಜಾಗಗಳ ಬಗ್ಗೆ ಅವರು ಬಡಿದಾಟ ಹೊಡೆದಾಟ ಮಾಡಬೇಕಾದ್ರೆ ಮಾತಾಡೋದ ಗೌರ್ಮೆಂಟು ಚಾಮುಂಡಿ ಬೆಟ್ಟದ ಬಗ್ಗೆ ಯಾಕೆ ಮಾತಾಡ್ತಾರೆ? ಚಾಮುಂಡಿ ಬೆಟ್ಟ ಇದು ಇವಾಗಿಂದಿರೋದಾ ಅಥವಾ ಈ ಗೌರ್ಮೆಂಟ್ ಬಂದಾಗಿಂದ ಮಾಡ್ತಿರೋದಾ? ಅದರ ಚರಿತ್ರೆ ಗೊತ್ತಾ ಇವರಿಗೆ? ಏನು ಕತೆ ಇದು? ಯಾರೋ ಒಬ್ಬ ಹೇಳ್ತಾನೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂದರೆ ಅರ್ಥ ಏನು? ಇದೇ ರೀತಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮನ್ನರಿಗೆ ಹೇಳುವಂಥ ಶಕ್ತಿ ಇವರಿಗಿದೆಯಾ? ಯಾಕೆ ಇಷ್ಟೊಂದು ಓಲೈಕೆ ರಾಜಕಾರಣ ಯಾಕೆ ಮಾಡ್ತಾರೆ? ಸ್ವಾಮಿ, ನಾವು ಅರಬ್ ಅಥವಾ ಬೇರೆ ಎಲ್ಲಿಂದನೂ ಬಂದವರಲ್ಲ. ನಾವು ಇಲ್ಲೇ ಈ ಮಣ್ಣಲ್ಲೇ ಹುಟ್ಟಿ ಹಿಂದೂಗಳಾಗಿ ಇರೋರು. ಮೈಸೂರು ದಸರಾಕ್ಕೆ ತನ್ನದೇ ಆದ ಭವ್ಯ ಇತಿಹಾಸ ಇದೆ. ಅದನ್ನು ಸಾಂಸ್ಕೃತಿಕ ಹಬ್ಬ ಹಾಗೂ ಧಾರ್ಮಿಕ ಹಬ್ಬ ಅಂತಲೇ ಆಚರಿಸೋದು. ಚಾಮುಂಡಿ ತಾಯಿಯನ್ನು ಅದ್ರ ಮುಂದೆ ಬಂದು ನಮಾಜ್ ಮಾಡಲ್ಲ, ನಾವು ಅದ್ರ ಮುಂದೆ ಬಂದು ಮೊಂಬತ್ತಿ ಹಚ್ಚಲ್ಲ. ನಾವು ಅದು ನಮ್ಮ ತಾಯಿ, ನಮ್ಮ ಮಾತೆ ಅಂತ ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಹಿಂದೂಗಳು, ಅದು ಹಿಂದೂಗಳ ತಾಯಿ ಅಂತ ಪೂಜೆ ಮಾಡ್ತೀವಿ. ನೀವು ಹೇಳ್ತಿರೋದು ಹೇಗಿದೆ ಅಂದರೆ ಮೈಸೂರು ದಸರಾದ ಉದ್ಘಾಟನೆ ಹೇಗೆ ಮಾಡ್ತಾರಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಜ್ಞಾನ ಇಲ್ವಲ್ಲ ಸ್ವಾಮಿ ನಿಮಗೆ? ಮೈಸೂರು ದಸರಾ ಅನ್ನೋದು ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಉದ್ಘಾಟನೆ ಮಾಡುವಂಥದ್ದು. ಆ ಉದ್ಘಾಟನೆ ಪುಷ್ಪಾರ್ಚನೆ ಮಾಡುವಂಥ ಉದ್ಘಾಟಕರಿಗೆ ಆ ಧರ್ಮದ ಬಗ್ಗೆ, ಆ ದೇವಿಯ ಬಗ್ಗೆ ಅಭಿಮಾನ ಇರಬೇಕು, ಭಕ್ತಿ ಇರಬೇಕು, ಆ ಭಾವನೆ ಇರಬೇಕು. ಅಂಥವ್ರನ್ನ ಕರಿಬೇಕು. ನೀವು ಈ ಸಲ ಕರೆದಿರೋರು ಯಾರಿಗೆ? ಭಾನು ಮುಸ್ತಾಕ್ ಅವರಿಗೆ. ಅವ್ರ ಬಗ್ಗೆ ನಮಗೆ ಅವರು ಮಾಡಿರುವಂಥ ಸಾಧನೆ ಆಗಲಿ, ಅವರು ಕನ್ನಡದವರು ಅಥವಾ ಮುಸ್ಲಿಮರು ಆ ಥರ ಯಾವುದೇ ಭಾವನೆಗಳು ನಮಗಿಲ್ಲ. ಆದರೆ ನಾವು ಕೇಳ್ತಿರೋದು ಒಂದೇ, ಅವರು ತಾಯಿ ಚಾಮುಂಡೇಶ್ವರಿಗೆ ಅಥವಾ ಕನ್ನಡಾಂಬೆಗೆ ಅಥವಾ ನಮ್ಮ ಧಾರ್ಮಿಕ ಪದ್ಧತಿಗಳಿಗೆ ಅವರು ಬೆಲೆ ಕೊಡ್ತಾರಾ? ಅಥವಾ ಅವರು ತಾಯಿಯನ್ನು ನಮ್ಮ ದೇವರು, ನಮ್ಮ ನಾಡದೇವರು, ಅಧಿದೇವತೆ ಅಂತ ಅಂದ್ಕೊಂಡು ಪುಷ್ಪಾರ್ಚನೆ ಮಾಡ್ತಾರ? ಏನಂತ ಪುಷ್ಪಾರ್ಚನೆ ಮಾಡ್ತಾರೆ ಅವರು? ಒಂದಕ್ಕೊಂದು ಸಂಬಂಧನ ಇಲ್ದಿರುವಂಥ ಆಯ್ಕೆ ಅಂತ ಅನ್ಸಲ್ವಾ? ಕೆಲವರು ಹೇಳ್ತಾರೆ ನಿಸಾರ್ ಅಹಮದ್ ಅವ್ರಿಗೂ ಉದ್ಘಾಟಕರಾಗಿ ಆಯೋಜನೆ ಮಾಡಿದ್ರಲ್ಲ, ಅವಾಗೇನೂ ಇರಲಿಲ್ಲ ಅಂದರೆ. ಆವಾಗ ಏನಕ್ಕೆ ಇರಲಿಲ್ಲ ಅಂದರೆ ನೀವೇ ನೋಡಿ, ಅವರ ಭಾಷಣಗಳಲ್ಲಿ ಮತ್ತು ಅವರ ಭಾವನೆಗಳಲ್ಲಿ ನೋಡಿ. ಅವರು ಕನ್ನಡಾಂಬೆಯನ್ನು ತಮ್ಮ ತಾಯಿ ಪುಷ್ಪಾರ್ಚನೆ ಮಾಡ್ತೀವಿ ನಾವು. ಅವರು ಕನ್ನಡಾಂಬೆಯನ್ನು ಹಾಡಿ ಹೊಗಳಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಾರೆ. ಅದೇ ರೀತಿ ಚಾಮುಂಡೇಶ್ವರಿ ತಾಯಿಗೂ ಕೂಡ ಅವರ ಭಾವನೆ ವ್ಯಕ್ತವಾಗಿರುತ್ತೆ. ಅಂದರೆ ಅವರ ಹಿಂದೂ ಪರಂಪರೆಯನ್ನು ಅಥವಾ ಹಿಂದೂಗಳ ಭಾವನೆಯನ್ನು ಗೌರವಿಸುತ್ತಾರೆ. ಅಂದರೆ ಅವರಿಗೆ ಉದ್ಘಾಟಕರಾಗಿ ಆಹ್ವಾನ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈ ರಾಜಕಾರಣ ಅಥವಾ ಈ ಹೊಲಸು ರಾಜಕಾರಣ ತಮ್ಮ ಓಲೈಕೆಗಾಗಿ ಮತ್ತು ತಮ್ಮ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತಲೇ ಡಿಸೈಡ್ ಮಾಡಿರೋ ಥರ ಇದೆ. ಏನು ರಾಜಕಾರಣ ಇದು? ಅವ್ರು ಹೇಳ್ತಾರೆ ನೀವು ಮಾಡಿರೋದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಮತ್ತು ಇದು ಪ್ರಜಾಪ್ರಭುತ್ವ ಸ್ವಾಮಿ. ನೀವು ಏನಾದರೂ ಮಾಡಿದ್ರೆ ಅದಕ್ಕೆ ಪರ ವಿರೋಧಗಳು ವ್ಯಕ್ತ ಆಗೇ ಆಗುತ್ತೆ. ಹಾಗಂತ ಹಿಂದೂಗಳ ಜಾಗ ಅಲ್ಲ ಚಾಮುಂಡಿ ಬೆಟ್ಟ ಹಿಂದೂಗಳ ತಾಯಿ ಅಲ್ಲ, ಚಾಮುಂಡೇಶ್ವರಿ ಹಿಂದೂಗಳ ದೇವತೆ ಅಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ದೀರಲ್ಲ, ಇದು ಯಾವ ರೀತಿ? ಇದೇ ಥರ ನೀವು ಮಸೀದಿ ಮತ್ತು ಚರ್ಚ್ಗಳಲ್ಲಿ ಮಾತಾಡ್ತೀರಾ? ಅವರ ಪರಂಪರೆಯಲ್ಲೇ ಇದೆ. ಅಂದರೆ ಅವರು ಮಸೀದಿಗೆ ಬರಬೇಕು, ಅವ್ರು ಮಸೀದಿಗೆ ಸೇರಿಸಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಅವ್ರದ್ದೇನೋ ಅವರು ನಮ್ಮ ಬಿಟ್ಟು ಬೇರೆ ಯಾವುದೂ ದೇವರಿಲ್ಲ. ಅವ್ರ ಧರ್ಮದಲ್ಲಿ ನಂಬಿಕೆ ಇರೋದಿದು. ನಮ್ಮದೇ ದೇವ್ರು, ನಮ್ಮದೇ ಶ್ರೇಷ್ಠ, ಬೇರೆ ಯಾವುದೂ ಇಲ್ಲ. ಅವರು ಹಿಂದೂಗಳನ್ನು ಅಂದರೆ ಇಸ್ಲಾಮೀಕರಣವನ್ನು ಒಪ್ಪದಂಥ ಜನರನ್ನು, ಹಿಂದೂಗಳನ್ನು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಹಿಂದೂಗಳನ್ನು ಕಾಫಿರರು ಅಂತ ಕರೀತಾರೆ. ಅದರ ಅರ್ಥ ಏನು? ಆ ಹಿಂದೂಗಳ ಧಾರ್ಮಿಕ ಪದ್ಧತಿಯನ್ನು, ಆ ಹಿಂದೂಗಳ ಧಾರ್ಮಿಕ ಆಚರಣೆಯನ್ನು ಯಾರ ಕೈಲಿ ಉದ್ಘಾಟನೆ ಮಾಡಿಸ್ತಿದ್ದೀರಾ ನೀವು? ಅವರು BJPಯವರು ಕೇಳ್ತಿರೋದ್ರಲ್ಲಿ ಅಥವಾ ಪಕ್ಷಾತೀತವಾಗಿ ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಅದೇನು ನ್ಯಾಯ ಇದೆ ಅಂದರೆ ಅವರು ಹಿಂದೂಗಳ ಭಾವನೆಗೆ ಒಪ್ಕೊಂಡು ಅಥವಾ ಹಿಂದೂಗಳ ಭಾವನೆಗೆ ಧಕ್ಕೆ ತರದ ಹಾಗೆ ಅವರು ಉದ್ಘಾಟನೆ ಮಾಡೋದಾದರೆ ಮಾಡಲಿ ಅಂತ ಇದೆ. ಅಲ್ಲ ಸ್ವಾಮಿ, ಈಗ ಉದ್ಘಾಟನೆ ಮಾಡೋದ್ರಿಂದ ನಾನು ಏನೋ ತೋರಿಸ್ಕೋಬೇಕು ಅಥವಾ ಏನೋ ಮಾಡಬೇಕು ಅಂತ ಮನಸ್ಸಲ್ಲಿದ್ದಾಗ ಬಾಗಣ ತಗೊಳ್ಳೋದು ಮತ್ತು ಬಾಗಣ ಅರ್ಪಿಸೋದು ಅವೆಲ್ಲ ಮಾಡೋದಾದರೆ ಒಪ್ಕೊಂಡು ಅವರು ಹೌದು ನಾನು
ಧಾರ್ಮಿಕ ಪದ್ಧತಿಗಳ ಬಗ್ಗೆ ನನ್ನ ನಿಲುವೇನು, ಹಿಂದೂಗಳ ಬಗ್ಗೆ ನನ್ನ ನಿಲುವೇನು ಅಂತ ಹೇಳೋಕ್ಕಾಗಲ್ವಾ? ಯಾಕಂದರೆ ಈಗ ನಮ್ಮ ಕ್ವಶನ್ ಏನು ಗೊತ್ತಾ, ಈಗ ಅವ್ರು ಬಂದು ಉದ್ಘಾಟನೆ ಮಾಡಿದ್ರೆ ಅವರೇನಂತ ಅವ್ರ ಧರ್ಮದಲ್ಲಿ ಏನಿದೆ? ಅವ್ರ ಧರ್ಮದಲ್ಲಿ ಆ ಥರ ಜಾಗನೇ ಇಲ್ಲ. ಮುಸ್ಲಿಮರು ಮೂರ್ತಿ ಪೂಜೆನ ಒಪ್ಪೋದೇ ಇಲ್ಲ, ಚಾಮುಂಡೇಶ್ವರಿ ತಾಯಿಯನ್ನು ದೇವರು ಅಂತಲೇ ಒಪ್ಪಲ್ಲ. ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಅಂದರೆ ಅದು ಯಾವ ಸೀಮೆ ನ್ಯಾಯ? ಇದೇನು ಬೊಂಬೆ ಆಟನ? ನಾನು ಅಲ್ಲಿ ಹೋಗಿ ಕೂತಿರ್ತೀನಿ, ಯಾರೋ ಮಾಡ್ಕೋತಾರೆ, ನಾನು ಹೋಗಿ ಸುಮ್ಮನೆ ಕೂತ್ಕೊಂಡು ಬಂದಿರ್ತೀನಿ ಅಂತ. ಹಾಗಾದರೆ ನೀವು ಡೈರೆಕ್ಟಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಿದ್ದೀರಾ ಅಂತ ಆಯ್ತಲ್ಲ. ಯಾಕೆ ಸ್ವಾಮಿ ಹಿಂಗೆ ಮಾಡ್ತಿದ್ದೀರಾ? ನೀವು ಹೇಳ್ತಿರೋದ್ರಲ್ಲಿ ಮತ್ತು ಮಾಡ್ತಿರೋದ್ರಲ್ಲಿ ಯಾವುದರಲ್ಲಿ ಏನು ಸಂಬಂಧ ಇದೆ? ನೀವು ಡೈರೆಕ್ಟಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅನಿಸಲ್ವಾ ಧಾರ್ಮಿಕ ಭಾವನೆಗಳಿಗೆ ನಾವು ಧಕ್ಕೆ ಮಾಡ್ತಿದ್ದೀವಿ ಅಂತ? ನಿಮ್ಗೆ ಅನಿಸ್ತಾ ಇಲ್ವಾ? ಆದರೆ ಆಗಲಿ ಬಿಡಿ, ಏನಾಗುತ್ತೆ ನೋಡ್ಕೊಳ್ಳೋಣ ಅಂತನಾ. ಚಾಮುಂಡೇಶ್ವರಿ ತಾಯಿ ಹಿಂದೂಗಳದ್ದೇ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ನೀವು ಬೇಕಿದ್ರೆ ಭಾನು ಮುಸ್ತಾಕ್ ಅವರು ಏನು ಮಾತಾಡಿದ್ದಾರೆ ಕೇಳ್ಕೊಳ್ಳಿ. ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಭಾನು ಮುಸ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ,